ಸಿಎಂ ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಒಂದಷ್ಟು ಹೊತ್ತು ಚರ್ಚೆ ನಡೆಸಿದ್ದಾರೆ. ಡೈರಿ ಬಹಿರಂಗ ಮತ್ತು ನಾಳೆ ನಡೆಯಲಿರುವಂತಹ ಸಮನ್ವಯ ಸಮಿತಿಯ ಸಭೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಮತ್ತು ಗೃಹ ಸಚಿವರು. ಇದಕ್ಕೂ ಮುಂಚೆ ಸಿಎಂಗಾಗಿ ಗೃಹ ಸಚಿವರು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸುಮಾರು 40 ನಿಮಿಷಗಳ ಕಾಲ ಕಾದಿದ್ರು. ಮಧ್ಯಾಹ್ನ 3:10ಕ್ಕೆ ಸಿಎಂ ಮನೆಗೆ ಬಂದಿದ್ದಂತಹ ಪರಮೇಶ್ವರ್ 3:50ರವರೆಗೂ ಕೂಡ ಸಿಎಂ ಜೊತೆ ಮಾತನಾಡೋದಕ್ಕೆ ವೇಟ್ ಮಾಡಿದ್ರು. ಆ ನಂತರದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತು. ನಾಳೆ ನಡೆಯುವಂತಹ ಸಮನ್ವಯ ಸಮಿತಿಯ ಸಭೆ ಏನಿದೆ ಆ ಸಭೆಯ ವಿಚಾರವಾಗಿಯೂ ಕೂಡ ಒಂದಷ್ಟು ಹೊತ್ತು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಇದಕ್ಕೂ ಮುನ್ನ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಒಂದಷ್ಟು ಉತ್ತರ ಕೊಟ್ಟರು. ಅವ್ರು ಏನು ಹೇಳಿದ್ರು ಕೇಳೋಣ ಬನ್ನಿ. ಅನೇಕ ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡೋದಕ್ಕೆ ಚುನಾವಣೆಗಳು ಬಂದಾಗ ಕಳಿಸ್ತಕ್ಕಂಥದ್ದು ವಾಡಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ಬೋದು ಅಷ್ಟೇ. ಅದು ನೋಡೋಣ. ನನಗೆ ಸಂಜೆ ಅವರು ಬಂದಾಗ ಗೊತ್ತಾಗ್ತದೆ ಏನು ಸೂಚನೆ ಕೊಡ್ತಾರೆ ಅವರು ಅಂತ. ಅದರ ಆಧಾರದ ಮೇಲೆ ನಾಳೆ ಅಜೆಂಡನ ಫಿಕ್ಸ್ ಮಾಡ್ತೀವಿ. ಅಂಥದ್ದೇನಾದರೂ ಬಂದರೆ ಪಬ್ಲಿಕ್ ಡೊಮೇನಿಗೆ ಬರಲೇಬೇಕಲ್ಲ. ಯಾವುದನ್ನು ನಾವು ಮುಚ್ಚುಮರೆ ಇಟ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ. ಅಂಥದ್ದೊಂದು ಲೌಡ್ ಥಿಂಕಿಂಗು ಬಂದಿರ್ಬೋದು ಯಾರಿಗಾದರೂ, ಬರೆದ್ರೆ ತಪ್ಪು ಏನಿಲ್ಲ. ಅಂಥದ್ದೇನಾದರೂ ಒಂದು ಅಭಿಪ್ರಾಯ ಅವರಲ್ಲಿ ಬಂದಿದ್ದರೆ ಅವರು ಆ ಸಮನ್ವಯ ಸಮಿತಿಯ ಸದಸ್ಯರು ಇದ್ದರೆ ಅದನ್ನು ಎತ್ಬೋದು ಅವರು ಮಾತನಾಡೋದಕ್ಕೆ. ಪಕ್ಷ ಗೆದ್ಯೋದಕ್ಕೆ ಏನೆಲ್ಲ ಮಾಡಬೇಕು ಇಂತಹ ವಿಚಾರದಲ್ಲಿ, ಸಂಘಟನೆಯ ವಿಚಾರದಲ್ಲಿ, ಅದರ ಬಗ್ಗೆ ನಾನು ಮುಕ್ತವಾಗಿ ಇದ್ದೇನೆ. ಸೊ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಉತ್ತರ ಕೊಡೋದಕ್ಕೂ ಮುನ್ನ ಸಿಎಂ ಅವರ ನಿವಾಸದಲ್ಲಿ ಸುಮಾರು 40 ನಿಮಿಷಗಳ ಕಾಲ ಅವರು ಕಾಯಬೇಕಾದಂತಹ ಪ್ರಮೇಯತೆ ಕೂಡ ಇತ್ತು. ಆ ನಂತರದಲ್ಲಿ ಸಿಎಂ ಜೊತೆಗೆ ಅವರು ಮಾತನಾಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ಬಹುಶಃ ಮೊನ್ನೆ ಡೈರಿ ಬಿಡುಗಡೆಯ ಪ್ರಸಂಗ ಆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಅನ್ಸುತ್ತೆ. ಅದು ಕೂಡ ಬಹಳತ್ತು ಹೊತ್ತು ಕಾಯಿಸಿ ಅವ್ರ ಜೊತೆ ಕೊನೆಗೂ ಇವತ್ತು ಮಾತುಕತೆ ನಡೆದಿದೆ. ಏನು ವಿಚಾರದ ಬಗ್ಗೆ ಚರ್ಚೆ ಆಗಿದೆ, ನಾಳಿನ ಸಭೆ ಬಗ್ಗೆ ಜೊತೆಗೆ ಸಂಪುಟ ಪುನರ್ರಚನೆ ಆಗುವಂತ ವಿಚಾರವಾಗಿ ಏನಾದರೂ ಚರ್ಚೆ ಯಾವ ರೀತಿಯಾಗಿ ಆಗಿರಬಹುದು ಅನ್ನುವಂಥದ್ದು ಏನೋ ಡೀಟೇಲ್ಸ್ ಲಭ್ಯ ಆಗಿದೆಯಾ ಸುಖೇಶ್? ಖಂಡಿತ ಹೌದು ಮಾಲ್ತೇಶ್. ಅದ್ರ ಬಹಳ ಮುಖ್ಯವಾಗಿ ಮೊನ್ನೆ MLC ಗೋವಿಂದರಾಜ್ ಅವರ ಡೈರಿಯ ದಾಖಲೆಗಳಿನ ಬಿಡುಗಡೆ ಅದು. ಆ ನಂತರದಲ್ಲಿ ಪಕ್ಷದ ಯಾವುದೇ ಶಾಸಕರು, ಸಚಿವರು ಯಾರೊಂದಿಗೂ ಕೂಡ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸಿರ್ಲಿಲ್ಲ. ಇವತ್ತು ಏನು 3 ಗಂಟೆ ಸುಮಾರಿಗೆ ಆಗಮಿಸಿದಂತಹ ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆ ಅಂದ್ರೆ ಸುಮಾರು 40 ನಿಮಿಷಗಳ ಕಾಯಿಸಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರನ್ನ ಭೇಟಿಯಾದ್ರು ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿರುವಂತದ್ದು. ಆ ನಂತರದ ಮಾತುಕತೆಯಲ್ಲಿ ಬಹಳ ಮುಖ್ಯವಾಗಿ ಡೈರಿ ವಿಚಾರ ಕೂಡ ಪ್ರಸ್ತಾಪವಾಗಿರುವಂತದ್ದು. ಅಂದ್ರೆ ಏನು ಡೈರಿ ಮತ್ತು ಸಿಡಿ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ದಾಖಲೆಗಳು ಕೂಡ ಬಿಡುಗಡೆ ಆಯಿತು. ಆ ದಾಖಲೆಗಳಿಗೆ ಪ್ರತಿಯಾಗಿ ನಾವು ಏನ ಮಾಡಬಹುದು ಅಂತ ತಂತ್ರಗಾರಿಕೆಗೆ ಮುಂದುವರೆದ ಭಾಗವಾಗಿ ಇವತ್ತು ಪಕ್ಷದ ಏನು ಪರಿಷತ್ ಸದಸ್ಯರು ಮತ್ತು ಕಾರ್ಯಾಧ್ಯಕ್ಷರು ಒಳಗೊಂಡಂತ ಪತ್ರಿಕಾಗೋಷ್ಠಿಯನ್ನು ಕೂಡ ಈಗಲೇ ನಡೆಸ್ತಾ ಇರುವಂತದ್ದು. ಆ ವಿಚಾರವೂ ಕೂಡ ಚರ್ಚೆ ಸೇರಿದಂತೆ ಬಹಳ ಮುಖ್ಯವಾಗಿ ನಾಳೆ ನಡೀತಕ್ಕಂಥ ಸಮನ್ವಯ ಸಮಿತಿಯ ಸಭೆ ಸಾಕಷ್ಟು ತಿಂಗಳ ನಂತರದಲ್ಲಿ ನಡೀತಿರ್ತಕ್ಕಂಥ ಒಂದು ಸಭೆ ಇದಾಗಿರುವಂತದ್ದು. ಅಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬರ್ತಕ್ಕಂಥ ವಿಚಾರ ಅಂದ್ರೆ ಈಗ ಸುಮಾರು 4 ವರ್ಷಗಳ ಕಾಲ ಸಚಿವರಾಗಿರ್ತಕ್ಕಂಥವರನ್ನ ಏನು ಪಕ್ಷದ ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಆ ಪ್ರಸ್ತಾಪ ಕೂಡ ಅಜೆಂಡಾದಲ್ಲಿ ಇದೆ ಅನ್ನುವಂಥ ವಿಚಾರವಾಗಿ ಮುಖ್ಯಮಂತ್ರಿಗಳು ತೀರಾ ಒಂದು ಸಮ್ಮತಿಯನ್ನ ಹೊಂದಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡಿದ್ದಾರೆ ಇಬ್ರು ಕುಳಿತುಕೊಂಡು ಅನ್ನುವಂಥದ್ದು ಮಾಹಿತಿ. ಅಲ್ಲದೆ ಇವತ್ತು ರಾತ್ರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವರು ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇಬ್ರು ಕೂಡ ಪ್ರತ್ಯೇಕವಾಗಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ಏನ್ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವಂತದ್ದು. ಮತ್ತೆ ಇವತ್ತು ರಾತ್ರಿ ಏನು ದಿಗ್ವಿಜಯ್ ಸಿಂಗ್ ಮತ್ತು ಪರಮೇಶ್ವರ್, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ದಿಗ್ವಿಜಯ್ ಸಿಂಗ್ ಅನ್ನ ಭೇಟಿ ಮಾಡಿ ಮಾತುಕತೆ ಮಾಡುವಂತ ಸಾಧ್ಯತೆ ಇರೋದ್ರಿಂದ ನಾಳೆ ಬೆಳಿಗ್ಗೆ ನಡೀತಕ್ಕಂಥ ಸಮನ್ವಯ ಸಮಿತಿ ಸಭೆಗೆ ಮುಂಚಿತವಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೆಯುವಂತ ಸಾಧ್ಯತೆ ಇದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುಖೇಶ್.